ಸ್ವಾಮಿ ವಿವೇಕಾನಂದರು ಇರ್ಬೋದು, ಅರವಿಂದ್ ಘೋಷ್ ಇರ್ಬೋದು, ಮತ್ತು ಪುರಾಣದಲ್ಲಿ ಇರ್ಬೋದು. ಸೊ ಎಲ್ಲ ಕಡೆಗೂ ಕೂಡ ಹಿಂದೂ ಶಬ್ದ ಅನ್ನುವಂಥದ್ದು, ಹಿಂದೂ ಧರ್ಮ ಅನ್ನುವಂಥದ್ದು ಆಚರಣೆಯಲ್ಲಿ ಹಿಂದೆನೇ ಇದೆ, ಕಾಂಗ್ರೆಸ್ ಹುಟ್ಟೋಕ್ಕಿಂತ ಮುಂಚೆನೇ ಇದೆ. ಸೊ ಇದನ್ನು ನೀವು ಕಾಂಗ್ರೆಸ್ ಯಾಕೆ ಹುಟ್ಟಾಕತ್ತೆ ಹಿಂದೂ ಶಬ್ದ? ಸೊ ಹಿಂದೂ ಶಬ್ದವನ್ನು ಕಾಂಗ್ರೆಸ್ ಹುಟ್ಟಾಕುವಂಥ ಅವಶ್ಯಕತೆ ಏನಿದೆ? ಸೊ ಇದು ವಿಚಿತ್ರವಾದಂಥ ಹೇಳಿಕೆ ಇದೆ. ಈ ಹೇಳಿಕೆಯ ಸಂಬಂಧಪಟ್ಟಾಗಿ ಇನ್ನೊಮ್ಮೆ ನೀವು ಸ್ಪಷ್ಟೀಕರಣ ಕೊಡಿ, ಏನು ಅಂತನ್ನುವಂಥ ದಾಖಲೆ ಸಹಿತ ಏನು ಹೇಳಿ ಅದ್ರ ಬಗ್ಗೆ. ಸೊ ಸುಮ್ಮನೆ ಹಿಂದೂ ಶಬ್ದ ಕಾಂಗ್ರೆಸ್ಸೇ ಹುಟ್ಟಾಕಿದ್ದು, ಕಾಂಗ್ರೆಸ್ಸೇ ಪ್ರಾರಂಭ ಮಾಡಿದ್ದು ಅನ್ನುವಂಥದ್ದು ವಿಚಿತ್ರವಾದಂಥ ನಿಮ್ಮ ಹೇಳಿಕೆ. ಇದು ಸರಿಯಲ್ಲ. ಇನ್ನೊಮ್ಮೆ ರಿವ್ಯೂ ಮಾಡಿ, ನೀವು ಈ ಹೇಳಿಕೆಯನ್ನು ಇನ್ನೊಮ್ಮೆ ಪರಿಶೀಲಿಸಿ ನೀವು ಹೇಳಿಕೆ ಕೊಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ.